ಸರ್ 75,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಬರೀ 99,000 ಕೊಡ್ತೀನಿ ಬನ್ನಿ ಸರ್. ಇದು 9,20,000 ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಸರ್ 485 ಕೊಡ್ತೀನಿ ಬನ್ನಿ ಸರ್. 4,85,000ಕ್ಕೆ 2018 ಮಾಡಲು ಬಲಿನೋ ಗಾಡಿ ಸಿಗ್ತಿರೋದು. 66,000 1,85,000 ಗಾಡಿ ಸಿಗ್ತಿರೋದು. 10,20,000 ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಇನ್ನೂ ನೆಗೋಷಿಯಬಲ್ ಆಗುತ್ತೆ ಸರ್. ಬರೀ 2 ಲಕ್ಷ ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಪ್ರೈಸಿಂಗ್ ಬಂದು ಇದೂ ಅಷ್ಟೇ ಸರ್, 9,30,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಸರ್ 240 ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 2,15,000 ಕೊಡೋಣ ಬನ್ನಿ ಸರ್, ವಿತ್ ಫ್ರೆಶ್ FC ಸಿಂಗಲ್ ಓನರ್ ಗಾಡಿ ಹೊಡೆದ್ರೆ ಗಾಡಿ ಬಿಡಲ್ಲ ಅಂತ ಟೆಸ್ಟ್. 2,15,000 ಖಂಡಿತ ಸರ್. ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಭಾರತ್ ಕಾರ್ಸ್ಗೆ ಬಂದಿದ್ದೀನಿ. ಆಲ್ಮೋಸ್ಟ್ 2 ರಿಂದ 3 ಮಂತ್ ಆಯ್ತು. ಈ ಸರ್ತಿ ಏನು ಆಫರ್ ಕೊಟ್ಟಿದ್ದಾರೆ ಎಲ್ಲ ಕೇಳ್ಬೇಡ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ಭಾರತ್ ಕಾರ್ಸ್ ಅಡ್ರೆಸ್ ಹೇಳ್ಬಿಡಿ ಸರ್ ಫಸ್ಟ್ ಆಫ್ ಆಲ್. ಸರ್ ಭಾರತ್ ಕಾರ್ಸ್ ಅಡ್ರೆಸ್ ಹೇಳಕ್ ಹೋದ್ರೆ ನಿಮಗೆ ನಾಗರಬಾವಿ ಔಟರ್ ರಿಂಗ್ ರೋಡ್ ನಲ್ಲಿ ಬರುತ್ತೆ. ಈ ಸೈಡ್ ಬಂದ್ರೆ ನಿಮಗೆ ನಾಯಂಡಲ್ಲಿ ಅಂಡರ್ ಪಾಸ್ ಬಿಟ್ಟಿದ ತಕ್ಷಣ ಲೆಫ್ಟ್ ಸೈಡ್ ನೋಡಿದ್ರೆ ಭಾರತ್ ಕಾರ್ಸ್ ಅನ್ನೋದು ಕಾಣುತ್ತೆ. ಈ ಸೈಡ್ ಇಂದ ಬಂದ್ರೆ ನಿಮಗೆ ಬರೀ ಆಕ್ಸಿಸ್ ಬ್ಯಾಂಕ್ ಇರುತ್ತೆ. ಆಕ್ಸಿಸ್ ಬ್ಯಾಂಕ್ ಸರ್ವಿಸ್ ರೋಡ್ ಬಂದ್ರೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಕಾಣುತ್ತೆ ಸರ್. ಫಸ್ಟ್ ಇಂದನೂ ಭಾರತ್ ಕಾರ್ಸ್ ಅಲ್ಲಿ ಲೋ ಬಜೆಟ್ ಗಾಡಿಗಳು ತುಂಬಾ ಚಾನ್ಸ್ ಅಲ್ಲಿ ಕೊಡ್ತೀರಾ ಸರ್. ಈ ಸರ್ತಿ ಮಾಡೆಲ್ ಗಾಡಿಗಳು ಕೊಡ್ತೀರಾ ಸರ್? ಹಿಂಗೆ ಸರ್ ಖಂಡಿತ ಮಾಡೆಲ್ ಗಾಡಿನೂ ಚಾನ್ಸ್ ರೇಟ್ ನಲ್ಲಿ ಕೊಡೋಣ, ಮತ್ತೆ ಲೋ ಮಾಡೆಲ್ ಗಾಡಿನ ಚಾನ್ಸ್ ರೇಟ್ ನಲ್ಲಿ ಕೊಡೋಣ ಸರ್. ಅಂಡ್ ಹೆಚ್ಚಿನ ಮಾಹಿತಿ ಇರುತ್ತೆ. ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದ್ರೆ ಸಾಕಲ್ಲ? ಖಂಡಿತ ಸರ್. ಲೋನು ಸರ್? ಸರ್ ಲೋನ್ ನಿಮಗೆ 12 ಮಾಡೆಲ್ ಇಂದ ಯಾವ್ದಾದ್ರು ಗಾಡಿ ಇದ್ರೆ ಖಂಡಿತ ಇಮಿಡಿಯೇಟ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ವಿತಿನ್ 2 hours ನಲ್ಲಿ ಲೋನ್ ಆಗುತ್ತೆ ಸರ್. ವಿದಿನ್ 2 hours ಅಲ್ಲಿ? ಖಂಡಿತ ಸರ್. ಸರ್ ಫಸ್ಟ್ ವೆಹಿಕಲ್ ಸರ್, ನೆಕ್ಸ್ಟ್ ಹೇಳಿ ಸರ್. ಸರ್ ಟೈಸರ್, ಇದು ಟೊಯೋಟಾ ಕಂಪನಿ 2025 ಮಾಡೆಲು, ಬರೀ 17,000 ನೋಡಿದೆ. ಟಾಪ್ ಅಂಡ್ ವೇರಿಯಂಟು. ನೀವು ಗಾಡಿ ನೋಡ್ಬೋದು ಸರ್, ತುಂಬಾ ಜೆನ್ಯೂನ್ ಮೇಂಟೈನ್ ಆಗಿದೆ ಗಾಡಿ ಅಂತೀನಿ. ಓಕೆ, ಗಾಡಿ ನಿಮಗೆ ಇಂಟೀರಿಯರ್ ತೋರಿಸೋದ್ರೆ ವೆಲ್ ಮೇಂಟೈನ್ ಆಗಿರೋದು. ಯಾರು ನೋಡ್ಬೋದು, ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ. ಅಂಡ್ ಯಾರು ಹುಡುಕ್ತಿರೋರಿಗೆ ಟೊಯೋಟಾ ಬ್ರ್ಯಾಂಡಲ್ಲಿ ಮಾಡೆಲ್ ಗಾಡಿ ಹುಡುಕ್ತಿರೋರಿಗೆ ಇನೋವಾ ಟೈಸರ್ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ರೇರ್ ಸಿಗೋದು. ಖಂಡಿತ ಸರ್, ರೇರ್ ಗಾಡಿ. ಮತ್ತೆ ಓನ್ಲಿ 17,000 ನೋಡಿದೆ, ಬ್ರ್ಯಾಂಡ್ ನ್ಯೂ ಗಾಡಿ ಇದೆ ಸರ್. ನಿಮ್ಗೆ ಪ್ರೈಸ್ ಸರ್ ಪ್ರೈಸ್ 9,20,000 ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 9,20,000 ಬರೀ 1 ಲಕ್ಷ ಡೌನ್ ಪೇಮೆಂಟ್ ಸರ್ ಅಷ್ಟೇ. ಓಕೆ ಸರ್, ನೆಕ್ಸ್ಟ್ ಬ್ರೀಜಾ ಸರ್. ಸರ್ 23 ಮಾಡೆಲ್, ಇದು ಹೈಬ್ರಿಡ್. ನಿಮಗೆ ZDI ಪ್ಲಸ್ ಫುಲ್ ಟಾಪ್ ಅಂಡ್ ವಿತ್ ಸನ್ರೂಫ್, ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಆಪ್ಷನಲ್ ಸರ್ ಗಾಡಿ ಇದು. ಓಕೆ, 2023 ಮಾಡೆಲ್ ಆಗಿರುತ್ತೆ. ಸಿಂಗಲ್ ಓನರ್ ಇದೆ. ಬರೀ 63,000 ಶೋರೂಮ್ ಹಿಸ್ಟ್ರಿ ಓಡಿದೆ ಸರ್ ಗಾಡಿ. 63,000 ಓಡಿರೋದು. ಯಾರು ಹುಡುಕ್ತಿರೋರಿಗೆ ಫುಲ್ಲಿ ಟಾಪ್ ಅಂಡ್ ವಿತ್ ಸನ್ರೂಫ್ ಎಲ್ಲ ಬರುತ್ತೆ. ಸ್ಮಾರ್ಟ್ ಹೈಬ್ರಿಡ್ ಕೂಡ ಆಗಿರುತ್ತೆ. ಪ್ರೈಸ್ ಸರ್ 10,20,000 ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಇನ್ನೂ ನೆಗೋಷಿಯಬಲ್ ಆಗುತ್ತೆ ಸರ್. 20,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಖಂಡಿತ ಸರ್. ನೆಕ್ಸ್ಟ್ ಲೀವಾ ಸರ್, ಇಟಿಯೋಸ್ ಲೀವಾ ಸ್ಪೋರ್ಟ್ಸ್ ವೇರಿಯಂಟ್. ಇದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 2011 ಮಾಡೆಲ್, ಸೆಕೆಂಡ್ ಓನರ್ ಇದೆ. 89,000 ಜಿನಿ ನೋಡಿದೆ ಗಾಡಿ ನೋಡ್ಬೋದು ಸರ್. ಡೆಂಟು ಸ್ಕ್ರಾಚಸ್ ಏನಿಲ್ಲ. ಹೊಸ ಸೀಟ್ ಕವರ್ ಕೂಡ ಇದೆ ಸರ್ ಗಾಡಿನಲ್ಲಿ. ಹೌದು. ಪ್ರೈಸ್ ಸರ್ 3,10,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ನೆಗೋಷಿಯಬಲ್ ಹಾಕ್ಕೊಡ್ತೀನಿ. 3,10,000ಕ್ಕೆ ಈ ಗಾಡಿ ಆಗ್ತಿರೋದು ಲೀವಾ ಸರ್. ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಸ್ವಿಫ್ಟ್ ಸರ್. ಸರ್ ZX ಇದು ಟಾಪ್ ಅಂಡ್ ಮಾಡೆಲ್. ಏರ್ ಬ್ಯಾಗು, ABS, ಮ್ಯಾಗ್ ವೀಲು ಎಲ್ಲ ವೇರಿಯಂಟ್ ಬರುತ್ತೆ ನಿಮಗೆ. 2012 ಮಾಡೆಲ್ ಆಗಿರುತ್ತೆ. ಸೆಕೆಂಡ್ ಓನರ್ ಆಗಿದೆ. 80 ಸಮಥಿಂಗ್ ಗಾಡಿ ಓಡಿದೆ ಸರ್ ನಿಮಗೆ. ಸರ್ 385 ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 3,85,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಲೋ ಬಜೆಟ್ ನೋಡೋರಿಗೆ ಆಲ್ಟೋ ಇರೋದು ಸರ್. ಆಲ್ಟೋ 2011 ಮಾಡೆಲು, ಸೆಕೆಂಡ್ ಓನರ್, ಬರೀ 46,000 ಶೋರೂಮ್ ಹಿಸ್ಟ್ರಿ ಇದೆ ಸರ್ ಗಾಡಿ. 46,000 ಜಿನಿ ನೋಡಿದೆ, ವಿತ್ ಶೋರೂಮ್ ಹಿಸ್ಟ್ರಿ ಕೊಡೋಣ ಸರ್. ಕಲ್ಯಾಣಿ ಮೋಟರ್ಸ್ನಲ್ಲಿ ಹಿಸ್ಟ್ರಿ ಜೊತೆಗಿದೆ ಸರ್ ಗಾಡಿ. ಪ್ರೈಸ್ ಸರ್ ಪ್ರೈಸು 185 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡೋಣ. 46,000 1,85,000 ಗಾಡಿ ಸಿಗ್ತಿರೋದು ಆಲ್ಟೋ ಸರ್. ನೆಕ್ಸ್ಟ್ i20 ಸರ್. i20 ಮ್ಯಾಗ್ನಾ 2010 ಮಾಡೆಲು, ಸೆಕೆಂಡ್ ಓನರು, 70,000 ನೋಡಿದೆ ಗಾಡಿ. ತುಂಬ ಕ್ಲೀನ್ ಕಂಡೀಷನ್ ಅನ್ಬೋದು ಸರ್. ಗಾಡಿನಲ್ಲಿ ಡೆಂಟು ಸ್ಕ್ರಾಚಸ್ ಏನೂ ಇಲ್ಲ ಸರ್. ಪ್ರೈಸು ಸರ್ ಪ್ರೈಸಿಂಗ್ ಹೇಳಕ್ ಹೋದ್ರೆ ನಿಮಗೆ 265 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 2.5 ಮಾಡ್ಕೊಡೋಣ ಬನ್ನಿ ಸರ್, ಮುಂದೆ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಓಕೆ ಸರ್. ರಿಡ್ಜ್ ಸರ್ 2010 ಮಾಡೆಲ್ಲು, ಸೆಕೆಂಡ್ ಓನರ್ ವಿತ್ ಫ್ರೆಶ್ FC ಆಗಿದೆ ಗಾಡಿ. 5 years FC, 1 year ಇನ್ಶೂರೆನ್ಸ್ ಜೊತೆಗೆ ಕೊಡೋಣ. ಇದೂ ಅಷ್ಟೇ ಸರ್, 265 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಖಂಡಿತ ಸರ್. ನೆಕ್ಸ್ಟು RXT ವೇರಿಯಂಟ್ ಕ್ವಿಡ್ ಇರೋದು ಸರ್. ಸರ್ ಇದು 2017 ಮಾಡೆಲ್, ಸಿಂಗಲ್ ಓನರ್ ಗಾಡಿ. ಬರೀ 36,000 ಓಡಿದೆ. ಇದಕ್ಕೂ ಅಷ್ಟೇ ಸರ್, ವಿತ್ ಶೋರೂಮ್ ಹಿಸ್ಟ್ರಿ ಇದೆ ಸರ್ ಗಾಡಿ. ಇದು 36,000 ಓಡಿದೆ. ಹೌದು, 36,000 ಜಿನಿ ನೋಡಿದೆ ಸರ್ ಇದು. ಪ್ರೈಸ್ ಸರ್? ಸರ್ ಪ್ರೈಸಿಂಗ್ ಹೇಳಕ್ ಹೋದ್ರೆ ಬರೀ 2,55,000 ಹೇಳ್ತಾ ಇದ್ದೀನಿ, ಹೆಚ್ಚು ಕಡಿಮೆ ಮಾಡ್ಕೊಳೋಣ ಸರ್. 2,55,000ಕ್ಕೆ 17 ಮಾಡಲು RXT ವೇರಿಯಂಟ್ ಗಾಡಿ ಸಿಗ್ತಿರೋದು. ಕೇವಲ 36,000 ಓಡಿರೋದು. 36,000 ಜಿನಿ ನೋಡಿದೆ. ಫುಲ್ಲಿ ಟಾಪ್ ಅಂಡ್ ವಿತ್ ಸನ್ ರೂಫ್, ಸ್ಮಾರ್ಟ್ ಹೈಬ್ರಿಡ್ ಗಾಡಿ ತೋರಿಸಿದ್ರೆ ಸರ್. ಅದಕ್ಕಿಂತ ಲೋ ಬಜೆಟ್ ವೆಹಿಕಲ್ ಬ್ರಿಜಾ ಬೇಕು ಅನ್ನೋರಿಗೆ ಖಂಡಿತ ಅದು ಇದೆ ಸರ್. ಅದನ್ನು ಡೀಸೆಲ್ ಇದೆ ಸರ್. VDI ಆಪ್ಷನಲ್.
20 ಇಂದ 22 ಮೈಲೇಜ್ ಬರುತ್ತೆ ನಿಮಗೆ ಗಾಡಿ. 2017 ಮಾಡೆಲ್ ಆಗಿರುತ್ತೆ, ಸಿಂಗಲ್ ಓನರ್ ಆಗಿದೆ ಸರ್ ಗಾಡಿ. ಅಂಡ್ ವಿಡಿಯೋ ಆಪ್ಷನ್ ಆಗಿರೋದ್ರಿಂದ ಏರ್ ಬ್ಯಾಗ್ ಸಮೇತ ಬರುತ್ತೆ. ಖಂಡಿತ sir. ಡುವೆಲ್ ಟೋನ್ ಅಲ್ಲಿ ಪ್ರೈಸ್ ಸರ್ ಈ ಗಾಡಿ ಪ್ರೈಸ್ ಬಂದು 6.5 ಲಕ್ಷ ಹೇಳ್ತಾ ಇದ್ದೀನಿ. ಮುಂದೆ ಬರಲಿ ಸ್ಲೈಟ್ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 6,50,000ಕ್ಕೆ 17 ಮಾಡಲ್. ಖಂಡಿತ ಸರ್ ನೆಕ್ಸ್ಟ್ ಆಸ್ತಾ ಸರ್ ಆಸ್ಟಾ ಆಪ್ಷನ್ ಅಲ್ಲಿ ಇದು 6 ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್, ಮ್ಯಾಕ್ ವೀಲ್ ಬರುತ್ತೆ ಸರ್. ಫುಲ್ ಲೋಡೆಡ್ ಗಾಡಿ ಇದು. 2017 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ ಗಾಡಿ. 70,000 ಶೋರೂಮ್ ಹಿಸ್ಟ್ರಿ ಓಡಿದೆ ಸರ್. ಓಕೆ ಪ್ರೈಸ್ 5,80,000 ಹೇಳ್ತಾ ಇದ್ದೀನಿ ಸರ್. ಮುಂದೆ ಬರಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 5,80,000ಕ್ಕೆ ಆಸ್ತಾ ಆಪ್ಷನಲ್ಲು ಅಂಡ್ 6 ಏರ್ ಬ್ಯಾಗ್ ಬರೋ ಗಾಡಿ. ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲ್ಸರಿ ಬಂದಿದೆ ಸರ್. ನೆಕ್ಸ್ಟ್ ಯಾವ್ದು ತೋರಿಸ್ತೀರಾ ಸರ್? ವೆನ್ಯೂ ಸರ್ ಕ್ರೇಟಾ ಸಾರಿ 2020 ಮಾಡೆಲ್, ಸಿಂಗಲ್ ಓನರ್, 82,000 ಓಡಿದೆ. EX ಪ್ಲಸ್ ವೇರಿಯಂಟ್, ಪೆಟ್ರೋಲ್ ಸರ್. ಗಾಡಿ ನೋಡ್ಬೋದು ಸರ್, ತುಂಬಾ ಚೆನ್ನಾಗಿದೆ, ಹೊಸ ಗಾಡಿ ತರ ಮೇಂಟೈನ್ ಆಗಿದೆ ಸರ್ ಆಕ್ಚುಲಿ ಇದು. ಓಕೆ ಪ್ರೈಸ್ ಸರ್ ಇದು? ಸರ್ ಪ್ರೈಸಿಂಗ್ ಬಂದು ಇದೂ ಅಷ್ಟೇ ಸರ್, 9,30,000 ಹೇಳ್ತಾ ಇದ್ದೀನಿ. ಮುಂದೆ ಬರಲಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 9,30,000 ಸರ್. 9 ಲಕ್ಷಕ್ಕೆ ಚಾನ್ಸ್ ಇದೆ ಬಂದ್ರೆ? ಮುಂದೆ ಬರಲಿ ಸರ್, ಗಾಡಿ ನೋಡಲಿ ಮಾಡ್ಕೊಡೋಣ ಸರ್, ಮಾತಾಡೋಣ ಸರ್. ಸ್ವಿಫ್ಟ್ ಇರೋದು VXI, ಸ್ವಿಫ್ಟ್ VXI 2015 ಮಾಡೆಲು, 72,000 ಜಿನಿ ನೋಡಿದೆ ಗಾಡಿ. Okay. ವಿತ್ ಶೋರೂಮ್ ಹಿಸ್ಟ್ರಿ ಇದೆ, ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್. ಓಕೆ ಇದು ರೈಟ್ ಪ್ರೈಸಿಂಗ್ ಬಂದು ನಿಮಗೆ 460 ಹೇಳ್ತಾ ಇದ್ದೀನಿ ಸರ್. ಮುಂದೆ ಬರಲಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 4,60,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. VXI ವೇರಿಯಂಟು ಸ್ವಿಫ್ಟ್ ಗಾಡಿ ಯಾರು ಹುಡುಕ್ತಿರೋರಿಗೆ ಈ ಗಾಡಿ ಆಗ್ಬೋದು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಇನ್ನೊಂದು ಚವರ್ಲೆಟ್ ಸೇಲ್ ಹೇಳಿ ಸರ್. ಡೀಸೆಲ್ ಗಾಡಿ ಇದು. ನಿಮಗೆ ಮೈಲೇಜ್ ಬೇಡ ಅಂದ್ರೂ 20 ಬಂದ್ಬಿಡ್ತೀನಿ ಅಂತ 20 ಬಂದ್ಬಿಡುತ್ತೆ ಸರ್. ಬೇಡ ಅಂದ್ರೆ 20 ಬರುತ್ತೆ, ಬೇಡ ಅಂದ್ರೂ 20 ಮೇಲೆ ಕೊಡುತ್ತೆ ಸರ್. 24 ಮೈಲೇಜ್ ಬರುತ್ತೆ. ಓಕೆ 2014 ಮಾಡೆಲ್ ಆಗಿರುತ್ತೆ. ಹಾ. ಈಜಿ ಲೋನು ಕೂಡ ನಿಮ್ಗೆ 2 ಲಕ್ಷ ಲೋನೇ ಆಗ್ಬಿಡುತ್ತೆ ಸರ್. ಓಕೆ ಗಾಡಿ ನೀವು ನೋಡ್ಬೋದು ಸರ್, ತುಂಬಾ ಜುನಿನ್ ಆಗಿದೆ. 70,000 ಹೊಡಿದೆ ಸರ್ ಗಾಡಿ. ಪ್ರೈಸಿಂಗ್ ಹೇಳಕ್ ಹೋಗಿದ್ರೆ ಸರ್, ಬರೀ 2,80,000 ಹೇಳ್ತಾ ಇದ್ದೀನಿ. ಮುಂದೆ ಬರಲಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 2,80,000ಕ್ಕೆ ಮೋರ್ ದನ್ 20 ಮೈಲೇಜ್ ಬರೋ ವಿತ್ ABS ಗಾಡಿ, ಡೀಸೆಲ್ ವೇರಿಯಂಟು, ಚವರ್ಲೆಟ್ ಸೇಲ್ ಸಿಗ್ತಿರೋದು ಸರ್. B2 ನಿಮಗೆ ಒಳ್ಳೆ ಗಾಡಿ ಅಂತೀನಿ. ಸಿಟಿನಲ್ಲಿ ಓಡಿಸೋಕ್ಕೆ, ಪಾರ್ಕಿಂಗ್ಗೆ ಕೂಡ ಅಷ್ಟೇ, ಮೈಲೇಜ್ಗೆ ಕೂಡ ಅಷ್ಟೇ ಗಾಡಿ. ನಿಮಗೆ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 2013 ಮಾಡೆಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ನಲ್ಲಿ ಇದೆ ಗಾಡಿ. ನಿಮಗೆ 80 to 90,000 ಸಮಥಿಂಗ್ ಓಡಿದೆ. Okay. ಮತ್ತೆ ನಿಮಗೆ LTZ ಫುಲ್ ಟಾಪ್ ಅಂಡ್ ವಿತ್ ಮ್ಯಾಗ್ ವೀಲ್, ಏರ್ ಬ್ಯಾಗ್, ಸಾರಿ ABS ಬ್ರೇಕ್ ಕೂಡ ಬರುತ್ತೆ ಸರ್. ಓಕೆ ಅಂಡ್ ಪೆಟ್ರೋಲ್ ವೇರಿಯಂಟು ಮೈಲೇಜ್ ಏನು ಹೇಳ್ತೀರಾ ಸರ್? ಸರ್ ಆರಾಮಾಗಿ 18 ಬರುತ್ತೆ ಸರ್ ಮೈಲೇಜ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಬರೀ 2 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 1,90,000 ಬರಲಿ ಸರ್. ಮುಂದೆ ಕಸ್ಟಮರು ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಫಿಕ್ಸ್ ಪ್ರೈಸ್ ಯಾವ ಗಾಡಿಗೂ ಇಲ್ಲ. ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡಿ ಕಸ್ಟಮರ್ಗೆ ಖಾಲಿ ಕಳ್ಸಲ್ಲ, ಗಾಡಿ ಕೊಟ್ಟೇನೆ ಕಳ್ಸೋದು. ಓಕೆ ಸರ್. ನೆಕ್ಸ್ಟ್ SX4 ಟಾಪ್ ಸರ್ 2009 ಮಾಡೆಲ್ ಇದು, ZXi XS4 ಫ್ರೆಶ್ FC ಸಿಂಗಲ್ ಓನರ್ ಗಾಡಿ. ಇದೂ ಅಷ್ಟೇ ನಿಮಗೆ 70,000 ಸಮಥಿಂಗ್ ಓಡಿದೆ. ನೀವು ಗಾಡಿ ನೋಡ್ಬೋದು ಸರ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ನಲ್ಲಿ ಇದೆ. ಟೈರ್ ಕಿಂತ ಹಿಡಿದು ಸೀಟ್ ಕವರ್ ಕೂಡ ತೋರಿಸಬಹುದು ನೀವು, ಹೊಸ ತರ ಇದೆ ಸರ್ ಗಾಡಿ. ಟಾಪ್ ಅಂಡ್ ಕಮ್ಮಿ ಪ್ರೈಸ್ ಅಲ್ಲಿ ಮಾರುತಿ ಬ್ರ್ಯಾಂಡ್ ಅಲ್ಲಿ ಬೇಕು ಅನ್ನೋರಿಗೆ ಈ ಗಾಡಿ ಆಪ್ಟ್ ಮಾಡಬಹುದು ಸರ್. ಪ್ರೈಸ್ ಏನು ಹೇಳ್ತಾರೆ ಸರ್? ಒಂದೇ ಪ್ರೈಸ್, ಫೈನಲ್ ಪ್ರೈಸ್, ನೋ ನೆಗೋಷಿಯೇಟ್ ಸರ್. 2,15,000 ಕೊಡೋಣ ಬನ್ನಿ ಸರ್. ವಿತ್ ಫ್ರೆಶ್ FC ಸಿಂಗಲ್ ಓನರ್ ಗಾಡಿ. ಗಾಡಿ ಹೊಡೆದ್ರೆ ಗಾಡಿ ಬಿಡಲ್ಲ ಅಂತ ಟೆಸ್ಟ್. 2,15,000 ಖಂಡಿತ ಸರ್. ಸರ್ I20 ಆಸ್ಟಾ ಸೆಕೆಂಡ್ ಓನರ್ ಇದು, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 2015 ಮಾಡೆಲ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಬರೀ 60,000 ಓಡಿದೆ ಸರ್ ಗಾಡಿ. 60,000 ಶೋರೂಮ್. ಖಂಡಿತ ಸರ್, 60,000 ಓಡಿದೆ ಗಾಡಿ. ಪ್ರೈಸ್ ಸರ್ 5,35,000 ಹೇಳ್ತಾ ಇದ್ದೀನಿ. ಮುಂದೆ ಬರಲಿ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಸರ್. ಖಂಡಿತ ಸರ್. ಓಮ್ನಿ 8 ಸೀಟರ್ ಇದು, ತುಂಬಾ ರೇರ್ ಗಾಡಿ, ನಿಮ್ಗೆ ತುಂಬಾ ಡಿಮ್ಯಾಂಡ್ ಗಾಡಿ ಅಂತೀನಿ ಸರ್ ಗಾಡಿ ಇದು. ಓಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಖಂಡಿತ ಸರ್. ದುಡಿಯೋಕ್ಕೂ ಅಷ್ಟೇ ಯೂಸ್ ಆಗುತ್ತೆ, ಫ್ಯಾಮಿಲಿ ಕೂಡ ಅಷ್ಟೇ ಯೂಸ್ ಆಗುತ್ತೆ ಸರ್ ನಿಮ್ಗೆ. ಓಕೆ ಪೆಟ್ರೋಲ್ ಕಮ್ CNG ನಾ ಓನ್ಲಿ ಪೆಟ್ರೋಲ್? ಇಲ್ಲ, ಓನ್ಲಿ ಪೆಟ್ರೋಲ್ ಸರ್. Price? 2012 ಮಾಡೆಲ್ ಇದೆ, ಸೆಕೆಂಡ್ ಓನರ್ ನಲ್ಲಿ ಇದೆ ಗಾಡಿ. ಸರ್ 240 ಹೇಳ್ತಾ ಇದ್ದೀನಿ ಸರ್. ಮುಂದೆ ಬರಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 2,40,000ಕ್ಕೆ 8 ಸೀಟರ್ ಒಮಿನಿ ಸಿಗ್ತಿರೋದು ಸರ್. ಮತ್ತೊಂದು ಲೋ ಬಜೆಟ್ ಅಲ್ಲಿ ಜನ್ ಇರೋದು ಸರ್. ಸರ್ Zen 99 ಮಾಡೆಲ್ ಇದು, ಥರ್ಡ್ ಓನರ್ ಆಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಕೂಡ ಇದೆ. 4 ಹೊಸ ಟೈರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು. ಸರ್ 75,000 ಹೇಳ್ತಾ ಇದ್ದೀನಿ. ಮುಂದೆ ಬರಲಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 75,000ಕ್ಕೆ ಜನ್ ಸಿಗ್ತಿರೋದು. ಖಂಡಿತ ಸರ್. ನಿಮ್ಗೆ ರೆಸ್ಟಿಂಗ್ ಏನೂ ಇಲ್ಲ. ಬನ್ನಿ ಗಾಡಿ ನೋಡಿ, ಅದಾದ್ಮೇಲೆ ಮಾತಾಡೋಣ ಸರ್. ಓಕೆ ಫೋರ್ಡ್ ಫಿಯೆಸ್ಟಾ ಸರ್. ಸರ್ ಫೋರ್ಡ್ ಫಿಯೆಸ್ಟಾ ನಿಮ್ಗೆ 2012 ಮಾಡೆಲ್ ಆಗಿರುತ್ತೆ, ಸಿಂಗಲ್ ಓನರ್ ಗಾಡಿ. Fully top end. ಡೀಸೆಲ್, ಹೌದು ಡೀಸೆಲ್ ವೇರಿಯಂಟ್. ಮತ್ತೆ ಟಾಪ್ ಅಂಡ್ ಗಾಡಿ. ನಿಮ್ಗೆ ಏರ್ ಬ್ಯಾಗು, ಸಾರಿ ABS ಬ್ರೇಕು, ಮ್ಯಾಗ್ ವೀಲ್ ಬರುತ್ತೆ ಸರ್. ಪ್ರೈಸ್ ಸರ್ 225 ಹೇಳ್ತಾ ಇದ್ದೀನಿ ಸರ್. ಮುಂದೆ ಬರಲಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 2,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಬಲಿನೋ ರೆಡ್ ಕಲರ್ ನೋಡೋದಾದ್ರೆ ಸರ್ 2018 ಮಾಡೆಲ್ ಇದು, ರೈಟ್ ನಲ್ಲಿ ಕೊಡೋಣ. ಥರ್ಡ್ ಓನರ್ ಆಗಿದೆ ಸರ್, ಅಷ್ಟೇ ಮೈನಸ್ ಪಾಯಿಂಟ್. ಗಾಡಿ ನಿಮ್ಗೆ ಸೂಪರ್ ಕಂಡೀಷನ್ ಇದೆ. 74,000 ಜಿನಿ ನೋಡಿದೆ, ವಿತ್ ಹಿಸ್ಟ್ರಿ ಇದೆ. ಹಿಸ್ಟ್ರಿ ಕೂಡ ಇದೆ. ಪೆಟ್ರೋಲ್ ವೇರಿಯಂಟು
ಸರ್ ಈ ಪ್ರೈಸ್ ನಿಮಗೆ ಬರೀ 5 ಲಕ್ಷ ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಸರ್, ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಇನ್ನೊಂದು ಒಂದೇ ಪ್ರೈಸ್ ಹೇಳ್ಬಿಡಿ ಸರ್. ಹೇಳಿ ಸರ್ 485 ಕೊಡ್ತೀನಿ ಬನ್ನಿ ಸರ್. 4,85,000ಕ್ಕೆ 2018 ಮಾಡಲು ಬಲಿನೋ ಗಾಡಿ ಸಿಗ್ತಿರೋದು 4,85,000ಗೆ. 2013 ಮಾಡಲ್ ಸ್ಯಾಂಡ್ರೋ, ಇದು ಸಿಂಗಲ್ ಓನರ್ ಗಾಡಿ, ಬರೀ 59,000 ಗಾಡಿ ಓಡಿದೆ ಸರ್. 59,000 ಜಿನಿ ನೋಡಿದೆ, 4 ಹೊಸ ಟೈರ್ ಇದೆ ಗಾಡಿನಲ್ಲಿ, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಸರ್ ಗಾಡಿನಲ್ಲಿ. ಓಕೆ, ಯಾರು 13 ಮಾಡಲ್ ಸರ್, ಲೋನ್ 1 ವರ್ಷ ಆಗ್ಬೋದಾ? ಆರಾಮಾಗಿ 2 ಲಕ್ಷ ಲೋನ್ ಆಗುತ್ತೆ, 2 ಇಯರ್ಸ್ ಲೋನ್ ಆಗುತ್ತೆ ಸರ್ ನಿಮಗೆ. ಪ್ರೈಸ್ ಸರ್ ಪ್ರೈಸಿಂಗ್ ನಿಮಗೆ 265 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಸರ್ ವ್ಯಾಗನರ್ ಸರ್ 2012 ಮಾಡಲ್ ಸಿಂಗಲ್ ಓನರ್, ಬಜಾರ್ಗೆನೆ ಚಾಲೆಂಜಿಂಗ್ ಪ್ರೈಸ್ ಸರ್ ಇದು. 12 ಮಾಡಲ್ ಸಿಂಗಲ್ 12 ಮಾಡಲ್ ಸಿಂಗಲ್ ಓನರ್ ಗಾಡಿ ವ್ಯಾಗನರ್. ನೀವು ಗಾಡಿನೂ ನೋಡ್ಬೋದು ಸರ್, ಏನು ಡೆಂಟು ಸ್ಕ್ರಾಚಸ್ ಏನು ಇಲ್ಲ, ಗಾಡಿ ತುಂಬಾ ಚೆನ್ನಾಗಿದೆ ಅದು ಸರ್. VXI ಟಾಪ್ ಅಂಡ್ ವೇರಿಯಂಟ್ ಆಗಿರೋದು. ಖಂಡಿತ. ಪ್ರೈಸ್ ಸರ್ ಸರ್ ಬರೀ 2,30,000 ಕೊಡ್ತೀನಿ ಸರ್. 2.5 ಮೇಲೆ ಸೇಲ್ ಮಾಡ್ತಾರೆ ಸರ್ ನಾನು 2,30,000 ಕೊಡ್ತೀನಿ, ಅದಕ್ಕೆ ಹೇಳಿದ್ದು ಸರ್ ಬಜಾರ್ಗೆ ಚಾಲೆಂಜಿಂಗ್ ಪ್ರೈಸ್ ಅಂತ. ಅಂಡ್ ನಿಮಗೆ ಇದರಲ್ಲೂ ಕಮ್ಮಿ ನೆಗೋಷಿಯೇಟ್ ಆಗುತ್ತೆ ಬಂದ್ರೆ. ಸರ್ ಮುಂದೆ ಬರಲಿ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ, ಫಿಕ್ಸ್ ಅಂತೂ ಯಾವ ಗಾಡಿಗೂ ಅಲ್ಲ ಸರ್, ಹೆಚ್ಚು ಕಡಿಮೆ ಆಗುತ್ತೆ. ಸರ್ ನೆಕ್ಸ್ಟ್ ವೆಹಿಕಲ್ i20 ಸ್ಪೋರ್ಟ್ಸ್ ವೇರಿಯಂಟ್, ಡೀಸೆಲ್ ವೇರಿಯಂಟ್. ಸರ್ ಡೀಸೆಲ್ ನಿಮಗೆ ಆರಾಮಾಗಿ 20+ ಮೈಲೇಜ್ ಬಂದ್ಬಿಡುತ್ತೆ. ಸ್ಪೋರ್ಟ್ಸ್ 2011 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ಇದೆ ಗಾಡಿ, ಏರ್ ಬ್ಯಾಗು ABS ಎಲ್ಲ ಬಂದ್ಬಿಡುತ್ತೆ ಗಾಡಿನಲ್ಲಿ. ಆಪ್ಷನಲ್ ಅಂದ್ರೆ ಸ್ಪೋರ್ಟ್ಸ್ ಅಂದ್ರೆ ವೇರಿಯಂಟ್ಸ್ ಎಲ್ಲ ಬರುತ್ತೆ ಸರ್. ಪ್ರೈಸು ಸರ್ ನಿಮಗೆ 275 ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಇನ್ನೊಂದಿರೋದು ಸರ್ XUV 500 ಸರ್, ಹೇಳಿ ಸರ್ XUV 500 W6 ಇದು 2017 ಮಾಡಲ್ ಸಿಂಗಲ್ ಓನರ್, ಬರೀ 59,000, ಇದೂ ಅಷ್ಟೇ ಸರ್. ಜಿನಿ ನೋಡಿದೆ, ವಿತ್ ಶೋರೂಮ್ ಹಿಸ್ಟ್ರಿ ಇದೆ ಸರ್ ಗಾಡಿ. ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ ಕೂಡ ಹಾಕಿದ್ದಾರೆ. W6 ವೇರಿಯಂಟು, ಯಾರು 59,000 ಓಡಿರೋ ವೆಹಿಕಲ್, ಕಮ್ಮಿ ಓಡಿರೋ ವೆಹಿಕಲ್ ಹುಡುಕ್ತಿರೋರಿಗೆ ಚಾನ್ಸ್ ಪ್ರೈಸ್ ಏನಾದರೂ ಕೊಡ್ತೀರಾ ಸರ್? ಖಂಡಿತ ಸರ್, ಬಜಾರ್ಗೆನೆ ಚಾಲೆಂಜ್ ಇದೂ ಅಷ್ಟೇ. ನಿಮಗೆ ಬರೀ 7,10,000 ಕೊಡ್ತೀನಿ, 17 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ, 7,10,000ಕ್ಕೆ 17 ಮಾಡಲ್ ಸಿಂಗಲ್ ಓನರ್, 56,000 ಓಡಿರೋ ವೆಹಿಕಲ್. ಸರ್ ನೆಕ್ಸ್ಟ್ ಹೋಂಡಾ ಸಿಟಿ ವಿ ವೇರಿಯಂಟು, ಫುಲ್ಲಿ ಟಾಪ್ ಎಂಡು. ಹೌದು, 2011 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಗಾಡಿ ಇದು. ಓಕೆ, ಫುಲ್ ಟಾಪ್ ಎಂಡ್ ಗಾಡಿ, ನಿಮಗೆ ವಿ ವೇರಿಯಂಟ್ ಬರುತ್ತೆ, ಪೆಟ್ರೋಲ್ ವೇರಿಯಂಟು. ಓಕೆ ಸರ್ ಈ ಗಾಡಿ ಪ್ರೈಸಿಂಗ್ ಹೇಳೋಕ್ಕೋಗ್ರೆ ನಿಮಗೆ 3,20,000 ಹೇಳ್ತಾ ಇದ್ದೀನಿ ಸರ್, ಹೆಚ್ಚು ಕಡಿಮೆ ಆಗುತ್ತೆ ಸರ್. 3,20,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಇಂಡಿಕಾ ಲೋ ಬಜೆಟ್ ಗಾಡಿ ಹುಡ್ಕೋರಿಗೆ ಒಂದು ಗಾಡಿ ಸರ್. ಸರ್ ಇಂಡಿಗಾ 11ನೇ ಮಾಡಲು ಸಿಂಗಲ್ ಓನರು, ಬರೀ 99,000 ಕೊಡ್ತೀನಿ ಬನ್ನಿ ಸರ್. ಪೆಟ್ರೋಲ್ ಡೀಸೆಲ್ 99,000. 99,000, ಮೈಲೇಜ್ ನಿಮಗೆ 20+. ಓಕೆ ಸರ್ ರಿಡ್ಜ್. ಸರ್ ರಿಡ್ಜ್ ನಿಮಗೆ i10 ಪ್ರೈಸ್ನಲ್ಲಿ ಕೊಡ್ತೀನಿ ಇವತ್ತು. 2010 ಮಾಡಲ್ ಫ್ರೆಶ್ FC ಆಗಿದೆ, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ ಸರ್, ಇದನ್ನು ಪೆಟ್ರೋಲ್ ವೇರಿಯಂಟು, ಬರೀ 2 ಲಕ್ಷ ಕೊಡೋಣ ಬನ್ನಿ ಸರ್, ವಿತ್ ಫ್ರೆಶ್ FC ಮಾಡಿಕೊಡ್ತೀನಿ. 2 ಲಕ್ಷಕ್ಕೆ ಖಂಡಿತ ಸರ್. ಖಂಡಿತ ಸರ್. ZXi ವೇರಿಯಂಟು 2007 ಮಾಡಲ್, ಥರ್ಡ್ ಓನರ್ ಆಗಿದೆ, ಫ್ರೆಶ್ FC, ಇನ್ಶೂರೆನ್ಸ್ ಕೂಡ ಇದೆ ಸರ್. ಗಾಡಿ ಚೆನ್ನಾಗಿದೆ, ಬಟ್ ಒಳ್ಳೆ ಪ್ರೈಸಲ್ಲಿ ಕೊಡೋಣ ಸರ್ ಗಾಡಿ. ಏನು ಪ್ರೈಸು ಸರ್? ಸರ್ ಬರೀ 1,55,000 ಕೊಡ್ತೀನಿ ಬನ್ನಿ ಸರ್. ಮಾರ್ಕೆಟ್ ಶಾಕಿಂಗ್ ಪ್ರೈಸು, ಎಲ್ಲರೂ ಶಾಕಿಂಗ್ ಆಗಬೇಕು, ವಿತ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಕೂಡ ಆಪ್ಷನಲ್ ಗಾಡಿ, ಬರೀ 1,55,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡೋಣ. ಕೂಡ ಲಾರಾ ಹುಡುಗರಿಗೆ ಒಳ್ಳೆ ಗಾಡಿ ಅಂತೀನಿ, ಮತ್ತೆ ಮೈಲೇಜ್ ಗಾಡಿ, ಡೀಸೆಲ್ ವೇರಿಯಂಟು, ಇದೂ ಅಷ್ಟೇ ನೀವು ಶಾಕ್ ಆಗಬೇಕು ಬಜಾರ್ ಪ್ರೈಸಿಂದ. 2009 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ ಗಾಡಿ, ಇದೂ ಅಷ್ಟೇ ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಕೂಡ ಹಾಕಿದ್ದಾರೆ ಗಾಡಿನಲ್ಲಿ. ನೀವು ಪ್ರೈಸು ಸರ್? ಸರ್ ಪ್ರೈಸಿಂಗ್ ಬಂದು ಬರೀ 1,55,000, ಇನ್ನೂ ನೆಗೋಷಿಯಬಲ್, ವಿತ್ ಡೀಸೆಲ್ ವೇರಿಯಂಟ್, 22-24 ಮೈಲೇಜ್. ಸರ್ ನೆಕ್ಸ್ಟು ಡಿಸೈರ್ ಸರ್. ಸರ್ ಸ್ವಿಫ್ಟ್ ಡಿಸೈರ್ ತುಂಬ ಡಿಮ್ಯಾಂಡಿಂಗ್ ವೆಹಿಕಲ್, ಅದನ್ನಲ್ಲಿನೂ ಫುಲ್ ಟಾಪ್ ಆ್ಯಂಡ್ ಗಾಡಿ, ZXi ಆಪ್ಷನಲ್ಲು, ಬಟನ್ ಸ್ಟಾರ್ಟು, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಸರ್ ಗಾಡಿನಲ್ಲಿ. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ಖಂಡಿತ ಸರ್. 2015 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ ಗಾಡಿ ಇದೆ, Okay. ಬರೀ 75,000 ಓಡಿದೆ ಸರ್ ಗಾಡಿ ನಿಮಗೆ. ಪ್ರೈಸು ಸರ್? ಸರ್ ಬರೀ 5,10,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡೋಣ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಟಾಟಾ ಹ್ಯಾರಿಯರ್ ಸರ್. ಸರ್ ಮೋಸ್ಟ್ ಡಿಮ್ಯಾಂಡಿಂಗ್ ವೆಹಿಕಲ್ ಇದು, 20 ಮಾಡಲ್ ಆಗಿದೆ, ಅದೂ 2 ಲೀಟರ್ ಇಂಜಿನ್, ಡೀಸೆಲ್ ವೇರಿಯಂಟು, ಫುಲ್ಲಿ ಲೋಡೆಡ್ ಗಾಡಿ, ನಿಮಗೆ ಬಟನ್ ಸ್ಟಾರ್ಟು, ಏರ್ ಬ್ಯಾಗ್ಸು, ABS ಎಲ್ಲ ಆಪ್ಷನ್ಸ್ ಬರುತ್ತೆ ಸರ್ ಗಾಡಿನಲ್ಲಿ. ಎಲ್ಲ ಫೀಚರ್ಸ್ ಬರೋ. ಖಂಡಿತ. ಬರೀ 83,000 ಓಡಿದೆ ಗಾಡಿ. ಗಾಡಿ ನೀವು ನೋಡ್ಬೋದು ಸರ್, ತುಂಬಾ ಜಿನಿನ್ ಮೇಂಟೈನ್ ಆಗಿದೆ ಸರ್ ಗಾಡಿ. ಪ್ರೈಸ್ ಏನು ಹೇಳ್ತೀರಾ ಸರ್? ಒಂದು ಚಾನ್ಸ್ ಪ್ರೈಸ್ ಆಗ್ಬೋದಾ ಸರ್? ಖಂಡಿತ ಸರ್, ಬಜಾರ್ಗಿಂತ ಒಳ್ಳೆ ಪ್ರೈಸ್ ಮಾಡ್ಕೊಡೋಣ ಸರ್. 11,70,000 ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಸರ್. 11,70,000ಕ್ಕೆ 2 ಲೀಟರ್ ಇಂಜಿನ್, ಕೇವಲ 67,000. 83,000 ಜಿನಿ ನೋಡಿ. 3,000 ಶೋರೂಮ್ ರೆಕಾರ್ಡ್ ವೆಹಿಕಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಫೋರ್ಡ್ ಫಿಯೆಸ್ಟಾ. ಸರ್ ಫೋರ್ಡ್ ಫಿಯೆಸ್ಟಾ 2012 ಮಾಡಲ್, ಸಿಂಗಲ್ ಓನರ್, ಡೀಸೆಲ್, ಇದೂ ಅಷ್ಟೇ ನಿಮಗೆ 22-24 ಮೈಲೇಜ್ ಬರುತ್ತೆ ಗಾಡಿ. ಗಾಡಿ ನೀವು ನೋಡ್ಬೋದು ಸರ್, ತುಂಬಾ ಜೆನ್ಯೂನ್ ಮೇಂಟೈನ್ ಆಗಿರುತ್ತೆ ಅಂತ ಹೇಳ್ಬೋದು ಸರ್. ಪ್ರೈಸ್ ಸರ್? ಸರ್ 2,20,000 ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ.